ಮಕ್ಕಳು ಕಥೆಯನ್ನು ಕೇಳಬೇಕು, ಉತ್ತಮ ಸಂಸ್ಕೃತಿಯನ್ನು ಬೆಳೆಸಬೇಕು. ಪಾಲಕರಾದವರು ಮಕ್ಕಳಿಗೆ ಸಂಸ್ಕೃತಿ ಬರುವ ರೀತಿಯಲ್ಲಿ ನೋಡಿಕೊಳ್ಳಬೇಕು. ಇಲ್ಲವಾದರೆ ಮಕ್ಕಳ ಭವಿಷ್ಯ ಹಾಳಾಗ್ತದೆ, ತನ್ಮೂಲಕ ಸಮಾಜವೂ ಹಾಳಾಗ್ತದೆ. ಸದ್ಯ ಅನೇಕ ಘಟನೆಗಳು ಅನೇಕ ಪಾಲಕರ ಅತಿಯಾದ ಮುದ್ದಿನಿಂದ ಮಕ್ಕಳ ಮೇಲಾಗಿರುವ ದುಷ್ಪರಿಣಾಮಗಳನ್ನು ತೋರಿಸ್ತಾ ಇವೆ. ಅನೇಕ ಪಾಲಕರು ಇನ್ನೂ ಇವುಗಳ ಬಗ್ಗೆ ಲಕ್ಷ್ಯವನ್ನೇ ವಹಿಸಿಲ್ಲ. ಬೆಳಗ್ಗೆ ನಿದ್ದೆಯಿಂದ ಎಚ್ಚೆತ್ತ ನಂತರದಲ್ಲಿ ಮಕ್ಕಳಿಗೆ ಅತಿಯಾದ ಮುದ್ದಿನಿಂದ ಪ್ರಾರಂಭವಾಗುವ ಸ್ಪೂನ್ ಫೀಡಿಂಗ್ನಿಂದ ಶಾಲೆಗೆ ಕರೆದುಕೊಂಡು ಬರುವ ದಿನನಿತ್ಯದ ಎಲ್ಲ ಚಟುವಟಿಕೆಗಳನ್ನು ಅವರಿಗೆ ಸ್ವಂತ ಆಲೋಚನೆಯಿಂದ ಮಾಡುವುದಕ್ಕೆ ಅವಕಾಶವನ್ನೇ ಕೊಡದೆ ಬೆಳೆಸುವುದು ಮಕ್ಕಳಿಗೆ ದುಷ್ಪರಿಣಾಮವನ್ನೇ ಉಂಟು ಮಾಡ್ತದೆ ಹೇಳುವ ಕಲ್ಪನೆ ನನ್ನದು. ಎಲ್ಲ ಮಕ್ಕಳಿಗೆ ಅಂತ ಹೇಳಲ್ಲ, ಸದ್ಯ ಬಹಳಷ್ಟು ಕಡೆ ಅದು ಕಾಣ್ತಾ ಇದೆ. ಬಾಂಬೆಯಲ್ಲಿ ಒಬ್ಬನು ಅತ್ಯಂತ ದೊಡ್ಡದಾದಂತಹ ಬಂಗಲೆಯನ್ನು ಹೊಂದಿದ್ದ. ಬಹಳ ಕಷ್ಟಪಟ್ಟು ಮೊದಲು ಅವನು ಆ ಬಂಗಲೆಯನ್ನು ಕಟ್ಟಿದಂಥವನು. ಶ್ರೀಮಂತನಾಗಿದ್ದಾನೆ. ಇದ್ದೊಬ್ಬ ಮಗನನ್ನು ಬೇಕಾದಷ್ಟು ಹಣವನ್ನು ಸುರಿಹಿ ಬೇಕಾದವನ್ನು ಅವನಿಗೆ ಕೊಟ್ಟು ಉತ್ತಮವಾದಂತಹ ಶಿಕ್ಷಣವನ್ನು ಕೊಡಿಸಿದ್ದ. ಡಿಗ್ರಿ ಮುಗಿದು ಉತ್ತಮ ರೀತಿಯಲ್ಲಿ ಪಾಸಾಗಿ ವಿದೇಶದಲ್ಲಿ ಹೋಗಿ ನೌಕರಿ ಮಾಡ್ತಾ ಇದ್ದಾನೆ ಅವನು. ಅಲ್ಲೇ ವಿವಾಹವೂ ಆಯಿತು. ತುಂಬ ಸಂತೋಷದಿಂದಿದ್ದಾರೆ. ಅಲ್ಲೂ ಹಣವನ್ನು ಗಳಿಸ್ತಾ ಇದ್ದಾರೆ. ವಿವಾಹವಾಗಿ ಬಂದಂತಹ ಹೆಂಡತಿಯೂ ಸಹಿತ ಒಳ್ಳೆ ದುಡಿಯುವಂಥವಳು, ಒಳ್ಳೆಯ ಹಣ ಗಳಿಸತಕ್ಕಂಥವಳು. ಇಲ್ಲಿ ಇವನಿಗೆ ಬಂಗಲೆಗಳಿಂದ ಬರತಕ್ಕಂಥ ಹಣ ಎಷ್ಟು ಹೇಳುವ ಲೆಕ್ಕ ಇಲ್ಲ, ಬೇಕಾದಷ್ಟು ಶ್ರೀಮಂತ. ಎಷ್ಟೋ ವರ್ಷ ಕಳೆದು ಹೋಗಿತ್ತು. ಭಾವನೆಗಳಿಲ್ಲದೆ ಆದ್ದರಿಂದ ತಾಯಿಯನ್ನು ನೋಡಬೇಕು, ತಂದೆಯನ್ನು ನೋಡಬೇಕು ಅನ್ನುವ ವಿಚಾರವೇ ಹುಡುಗನಿಗೂ ಬರಲಿಲ್ಲ. ಏನೇ ಒಮ್ಮೆ ನೋಡೋಣ ಅಂಥೇಳಿ ಊರಿಗೆ ಬಂದರೆ ಬಂಗಲೆಯ ಉಳಿದೆಲ್ಲ ಬಾಗಿಲು ತೆಗೆದಿವೆ. ಯಾವಾಗಲೂ ತಂದೆ ಮಲಗುವ ರೂಮಿಗೆ ಹೋಗಿ ನೋಡಿದರೆ ಶಬ್ದವಿಲ್ಲ, ಬೆಳಕಿಲ್ಲ. ಬಾಗಿಲು ತೆಗೆದು ನೋಡ್ತಾನೆ, ತಂದೆಯ ಅಸ್ಥಿಪಂಜರ ಮಾತ್ರ ಇದೆ. ಕೂಗಾಡಿದ, ಅಯ್ಯೋ! ಸುತ್ತಮುತ್ತಲವರೆಲ್ಲ ಓಡಿ ಬಂದರು, ನೋಡಿದರು. ಅಯ್ಯೋ, ಯಾರಿಗೂ ಇದರ ಬಗ್ಗೆ ಗಮನವೇ ಬಂದಿಲ್ಲವಲ್ಲ, 5-6 ತಿಂಗಳು ಆಗೋಗಿದೆ. ಏನು ಮಾಡೋದು? ಅಸ್ಥಿಪಂಜರ ಮಾತ್ರ ತೆಗೆದು ಅಂತ್ಯಕ್ರಿಯೆ ಮಾಡಿದರು. ಆಲೋಚನೆ ಮಾಡಿದ. 1 ವರ್ಷದ ಹಿಂದೆ ಫೋನ್ ಮಾಡಿದ್ದ. ಬಂಗಲೆಯ ಬಗ್ಗೆ, ತನಗೆ ಬರುವ ಹಣದ ಬಗ್ಗೆ ಎಲ್ಲ ವಿಚಾರ ಮಾಡಿದ್ದ. ಆದರೆ ಸಂಬಂಧಗಳು ಇಲ್ಲದೇ ಹೋದ್ರಿಂದ ನಡುವೆ ಫೋನ್ ಮಾಡುವ ವಿಚಾರವೂ ಬಂದಿಲ್ಲ, ಬರುವ ಆಲೋಚನೆಯೂ ಬರಲಿಲ್ಲ. ಏನಾಯಿತು, ಹೇಗೆ ಜೀವ ಹೋಯಿತು? ಇದು ಒಂದು ಕಥೆ
ಮನ ಮರುಗುವ ಕಥೆ, ತಿಳಿದುಕೊಳ್ಳಬೇಕಾದ ಕಥೆ. ನಮ್ಮ ದೇಶದಲ್ಲಿ ಹೀಗೆ ಆಗಬಾರ್ದು, ನಮ್ಮ ಮಕ್ಕಳಿಗೆ ಹೀಗಾಗಬಾರ್ದು, ನಮ್ಮ ಪಾಲಕರಿಗೆ ಹೀಗಾಗಬಾರ್ದು ಅಂತ ಹೇಳ್ತಾ ವಿ ಎನ್ ಭಾಗವತ್, ಬರಬಳ್ಳಿ.